ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೀರ್ಯಂ ನಿರ್ಭವ್ಯಕ್ತ ಪರೋಗತಃ ಅಜಾಡ್ಯಂ ವಾಕ್ಪಡತ್ಪಂಚ ಹನುಮಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕೃಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದುಹಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳುವೆ. ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ವಾಲಾ ಪವರೋಪ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಾಕ್ಷಾತ್ ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿ ಎಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ರಾಯರ ಮೃತ್ತಿಕಾ ಕ್ಷೇತ್ರದಲ್ಲಿ ವಿಚಿತ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತ್ತಿಕೆ ಇರ್ತಕ್ಕಂಥ ಕ್ಷೇತ್ರ, 48 ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಯರು ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ಜಪವನ್ನು ಮಾಡಿದರೆ ಏನು ಫಲ ಸಿಗುತ್ತೆ, ತಪವನ್ನು ಮಾಡಿದರೆ ಏನು ಫಲ ಸಿಗುತ್ತೆ ಅಂತಕ್ಕಂಥದ್ದು ಬಹಳ ವಿಶೇಷ. ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿದಿನ ಭಕ್ತರು ರಾಯರ ಮಠಕ್ಕೆ ಹೋಗಿ 108 ಸಲಿ, ಇಲ್ಲವಾದರೆ 101 ಸಲಿ, 51 ಸಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ, 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 ಓಂ ಶ್ರೀ ರಾಘವೇಂದ್ರಾಯ ನಮಃ ಈ 21 ಬಾರಿ, 108 ಬಾರಿ, 1008 ಬಾರಿ ಇದೆಷ್ಟು ನೀವು ಜಪವನ್ನು ಮಾಡ್ತೀರಾ, ಆ ಜಪದಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಶೇಷವಾಗಿ ಆ ಹಾಲ್ಟು ಅಂತಕ್ಕಂಥದ್ದು ಇರುತ್ತಲ್ಲ, ಅದೇನೋ ಒಂದು ಚೂರು ಪ್ರಾಬ್ಲಮ್ ಆಗಿದ್ದಾಗ ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೆ ದಾಸರು, ಪುರಂದರದಾಸರು ವಿಶೇಷವಾಗಿ ಒಂದು ಕ್ಷೇತ್ರಕ್ಕೆ ಹೋದರು. ಆಗ ಆ ಕ್ಷೇತ್ರದಲ್ಲಿ ವಿಠಲ 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 ಅಂದರು. ಯಾವ ಕ್ಷೇತ್ರ ಅದು? ಪಂಢರಾಪುರ ಕ್ಷೇತ್ರಕ್ಕೆ ಹೋದರು. ನಮ್ಮ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಆ ಪಂಢರಾಪುರ ಕ್ಷೇತ್ರಕ್ಕೆ ಹೋದಾಗ ಪಾಂಡುರಂಗನ ಒಂದು ದರ್ಶನವನ್ನು ಮಾಡಿ, ಆ ಪಾಂಡುರಂಗನಿಗೆ ವಿಶೇಷವಾಗಿ ಏಕಾದಶಿ ದಿವಸ ವಿಶೇಷವಾಗಿ ಅವರ ಕ್ಷೇತ್ರದಲ್ಲಿದ್ದಾಗ, ಮಂತ್ರಾಲಯದಲ್ಲಿದ್ದಾಗ, ಮಂತ್ರಾಲಯ ಕ್ಷೇತ್ರದಲ್ಲಿ ಇರಲಿಲ್ಲ ಇನ್ನೂ ಅವರು, ಮಂತ್ರಾಲಯ ಇನ್ನೂ ಆಗಿರಲಿಲ್ಲ. ಆಗಿನ ಕ್ಷೇತ್ರದಲ್ಲಿ ಸಂಚಾರವನ್ನು ಹೋದಾಗ ಏಕಾದಶಿ ದಿವಸ ಮುತ್ತುಧಾರಣೆಯನ್ನು ಮಾಡಬೇಕಾದರೆ ಆ ಕ್ಷೇತ್ರದ ವಿಶೇಷವಾಗಿ ಸಾಕ್ಷಾತ್ ಪಾಂಡುರಂಗನೇ ಬಂದು ಏಕಾದಶಿ ದಿವಸ ಮುತ್ತುಧಾರಣೆಯನ್ನು ಮಾಡಿಸ್ಕೊಂಡಿದ್ದಾನೆ ಪರಮಾತ್ಮ. ಆಗ ಪಂಢರಾಪುರಕ್ಕೆ ಹೋದರು ರಾಘವೇಂದ್ರ ಸ್ವಾಮಿಗಳು. ಆ ಪಂಢರಾಪುರಕ್ಕೆ ಹೋದಾಗ ಆ ಪಂಢರಾಪುರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಒಂದು ಮಠದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ರಾಮದೇವರನ್ನು ಪೂಜೆ ಮಾಡ್ತಾ ಇದ್ದಾರೆ. ಆ ರಾಮದೇವರನ್ನು ಪೂಜೆಯನ್ನು ಮಾಡಬೇಕಾದ್ರೆ ಒಬ್ಬ ತಾಯಿ ಮತ್ತು ಮಗ ಇಬ್ಬರು ಬಂದಿದ್ದಾರೆ. ಆ ಮಗನಿಗೆ ದೇಹದಲ್ಲಿ ಬಹಳ ಸಮಸ್ಯೆಗಳಿದೆ. ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು. ಆ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೋಸ್ಕರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅಲ್ಲಿ ಆ ಪೂಜೆಯನ್ನು ಮಾಡುತ್ತಿದ್ದಾರೆ, ರಾಮದೇವರನ್ನು ಪೂಜೆ ಮಾಡುತ್ತಿದ್ದಾರೆ. ಆ ರಾಮದೇವರನ್ನು ಪೂಜೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಅವರ ತೀರ್ಥವನ್ನು ಕೊಟ್ಟು, ಎಲ್ಲವನ್ನು ಕೊಟ್ಟು, ಆ ದೇಹದಲ್ಲಿರ್ತಕ್ಕಂಥ ಒಂದು ಹಾರ್ಟಲ್ಲಿರ್ತಕ್ಕಂಥ ಸಮಸ್ಯೆ ಜಾಸ್ತಿಯಾಗಿದೆ, ಹೃದಯದಲ್ಲಿ ವಿಶೇಷವಾಗಿ ಸಮಸ್ಯೆಗಳಿದೆ. ಆ ಸಮಸ್ಯೆಗಳೆಲ್ಲ ಪರಿಹಾರ ಮಾಡೋಕ್ಕೋಸ್ಕರವಾಗಿ ಆ ರಾಯರಿಗೆ ಬಂದು ನಮಸ್ಕಾರವನ್ನು ಮಾಡಿದ್ದಾರೆ. ಪುಟನಿಗೆ ನಮಸ್ಕಾರವನ್ನು ಮಾಡಿ, ರಾಯರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ರಾಘವೇಂದ್ರ ಸ್ವಾಮಿ ಹತ್ರ ಕೇಳ್ತಾ ಇದ್ದಾರಂಥವರು, ಗುರುಗಳೇ ನನ್ನ ಮಗನಿಗೆ ಈ ರೀತಿ ಆಗಿದೆ, ಅದನ್ನೆಲ್ಲ ನಿನಗೆ ಪರಿಹಾರ ಮಾಡುವಂತಕ್ಕಂಥ ಒಂದು ಭಾಗ್ಯ ಕೊಡಪ್ಪ ಅಂದಾಗ ಆ ಪಾಂಡುರಂಗ ವಿಠಲ ರಾಯರಲ್ಲಿ ಕುಳಿತು ಅವರನ್ನು ಉದ್ಧಾರ ಮಾಡ್ತಕ್ಕಂಥವನಾಗ್ತಾ ಇದ್ದಾರಂತೆ ಪಾಂಡುರಂಗ. ಆ ಪಾಂಡುರಂಗ ವಿಶೇಷವಾಗಿ ರಂಗನ ವಿಶೇಷವಾಗಿ ರಾಯರಲ್ಲಿ ಕೂತ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದಾರಂತೆ. ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದರೆ ಸಾಕ್ಷಾತ್ ಪಾಂಡುರಂಗ ನಗ್ತಾ ಇದ್ದಾರಂತೆ ಆ ಕ್ಷೇತ್ರದಲ್ಲಿ ನಿಂತ್ಕೊಂಡು. ಲಕ್ಷ್ಮೀದೇವಿ ವಿಶೇಷವಾಗಿ ಆಗ ಹೇಳಿದಂತೆ, ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ, ವಿಠೋಬನಿರುವುದು ನದಿ ತೀರ. ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥ. ಅದಕ್ಕೆ ಭಗವಂತ ಹೇಳ್ತಾನಂತೆ, ರಾಘವೇಂದ್ರ ಸ್ವಾಮಿ ಹೇಳಿದ್ರು, ಭಗವಂತ ನೋಡಪ್ಪ, ನಿನ್ನ
ಮಗನಿಗೆ ವಿಶೇಷವಾಗಿ ಎಲ್ಲ ಕಾಯಿಲೆಗಳು ವಾಸಿಯಾಗಬೇಕಾದ್ರೆ, ಹೃದಯದಲ್ಲಿ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗಬೇಕಾದ್ರೆ ನೀನು ಪ್ರತಿದಿನ ಜಪವನ್ನು ಮಾಡು. ಯಾವ ರೀತಿ ಜಪ ಮಾಡಬೇಕು? ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ವಿಠಲ 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 ಆ ವಿಠಲ ಅಂತಕ್ಕಂಥ ಆ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ದೇಹ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ ಅಂತ ಅವನಿಗೆ. ಆ ವಿಠಲ ಅಂತಕ್ಕಂಥದ್ದು ಆ ಠ ಅಂತಕ್ಕಂಥ ಅಕ್ಷರದಲ್ಲಿ ಆ ನಾಲಿಗೆಯಲ್ಲಿ ವಿಶೇಷವಾಗಿ ಭಗವಂತ ವಿಶೇಷ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನಂತೆ. ಯಾವ ದೇಹ ಸಮಸ್ಯೆಗಳಾಗಿರ್ಬೋದು, ದೇಹದಲ್ಲಿರ್ತಕ್ಕಂಥ ಹೃದಯದ ಸಮಸ್ಯೆ ಆಗಿರ್ತಕ್ಕಂಥದ್ದು, ಎಂಥ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತಾ ಇದೆಯಂತೆ. ಅದಕ್ಕೋಸ್ಕರವಾಗಿ ಅಂತರ ಆ ಸ್ನಾನವನ್ನು ಮಾಡಿ, ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ವಿಠಲನ ಸ್ಮರಣೆಯನ್ನು ಮಾಡಿದ್ದಾನೆ ಅವನು. ಅವನಿಗೆ 3 ದಿನಗಳಲ್ಲಿ ಅವನ ಕಾಯಿಲೆಗಳೆಲ್ಲ ವಾಸಿ ಆಯಿತಂತೆ. ಅಂಥ ಗುರುಗಳು ವಿಶೇಷವಾಗಿ ಇಂಥ ಜಪವನ್ನು ಮಾಡಿದಾಗ, ಜಪವನ್ನು ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂಥ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲೇ ರಾಯರೇ ಅನುಗ್ರಹವನ್ನು ಮಾಡುತ್ತಿದ್ದಾರೆ ಅಂದರೆ ಅದಕ್ಕೋಸ್ಕರವಾಗಿ ಇಂಥ ಜಪವನ್ನು ಒಂದು ತುಳಸಿ ಮಣಿಯನ್ನು ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಆ ರಾಯರ ಹೆಸರಿಡಕ್ಕಿಂತ ಮುಂಚೆನೇ ನಾವು ನರಸಿಂಹದೇವರಾಗಲಿ, ಪಾಂಡುರಂಗನ ವಿಠಲನ ಸ್ಮರಣೆಯಾಗಲಿ, ಶ್ರೀನಿವಾಸ ದೇವರ ಸ್ಮರಣೆಯನ್ನಾಗಲಿ, ರಾಮದೇವರ ಸ್ಮರಣೆಯನ್ನಾಗಲಿ, ಮುಖ್ಯಪ್ರಾಣದೇವರ ಸ್ಮರಣೆಯನ್ನು ಮಾಡಿ ತದನಂತರ ರಾಯರ ಸ್ಮರಣೆಯನ್ನು ಮಾಡಿದಾಗ ಅಧಿಕ ಫಲವು ಬರುತ್ತದೆ. ಅಧಿಕ ಫಲಂ ಅಂತ. ಅದಕ್ಕೋಸ್ಕರವಾಗಿ ಇಂಥ ಫಲ ಎಲ್ಲ ಬರಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಈ ರೀತಿಯಾಗಿ ಫಸ್ಟ್ ನರಸಿಂಹಾಯ ನಮಃ, ಇಲ್ಲ ವಿಠಲಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ವಿಠಲ ಅನುಭವುದು. ಇಲ್ಲ ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ 11 ಬಾರಿ ಹೇಳಿ ತದನಂತರ ಇಲ್ಲವಾದರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿ ಓಂ ಹನುಮಾಯ ನಮಃ, ಓಂ ಹನುಮಾಯ ನಮಃ, ಓಂ ಹನುಮಾಯ ನಮಃ, ಓಂ ಹನುಮಾಯ ನಮಃ ಅಂತೇಳಿ ಸ್ಮರಣೆಯನ್ನು ಮಾಡಿ ತದನಂತರ ಅದೆಲ್ಲ ಭಗವಂತನಿಗೆ ಅರ್ಪಿತ ಮಾಡಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 108 ಬಾರಿ ಜಪವನ್ನು ಮಾಡಿದಾಗ ನಮ್ಮಲ್ಲಿರತಕ್ಕಂಥ ಎಲ್ಲ ರುಜನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಜಪದ ಮತ್ತು ಈ ಮಂತ್ರಾಕ್ಷತೆಯ ಫಲ, ಜಪದ ಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಕರದೋಡು ತುಳಸಿಯ ಮಾಲೆಯ ಧರಿಸಿದ ಉರಗ ಭೂಷಣನು ನೀನೇ. ತುಳಸಿ ಮಣಿಯನ್ನು ವಿಶೇಷವಾಗಿ ಹಾಕ್ಕೊಂಡಾಗ ಆ ತುಳಸಿ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಇರತಕ್ಕಂಥದ್ದು. ಇಂತಹ ಗುರುಗಳ ವಿಶೇಷವಾಗಿ ಆ ತುಳಸಿ ಮನೆಯಲ್ಲಿ ಬಂದು ತುಳಸಿಯ ಬೃಂದಾವನವು ಹೇಗಿರುತ್ತೋ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಆ ಎಲ್ಲ ರುಜನ ರೋಗಗಳೆಲ್ಲ ಪರಿಹಾರ ಆಗಿ ಆ ಗುರುಗಳ ಅನುಗ್ರಹವು ವಿಶೇಷ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ನಾವು ಏನೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲನೆಯದಾಗಿ ಸ್ನಾನವನ್ನು ಆದ ನಂತರ ಗೋಪಿಚಂದವನ್ನು ಧಾರಣೆಯನ್ನು ಮಾಡಿ ತದನಂತರ ಬ್ರಾಹ್ಮಣರು ಸಂಧ್ಯಾವಂದನೆಯನ್ನು ಮಾಡಿ ತದನಂತರ ದೇವರ ಸ್ಮರಣೆಯನ್ನು ಮಾಡಿ ಸಾಲಿಗ್ರಾಮವನ್ನು ಪೂಜೆಯನ್ನು ಮಾಡಿ ಆ ಪೂಜೆಯ ನಂತರ ವಿಶೇಷ ಪೂಜೆ ಮಾಡ್ತಾನೆ ವಿಶೇಷ ತುಳಸಿ ಮಣಿಯನ್ನು ಧಾರಣೆಯನ್ನು ಮಾಡ್ಕೋಬೇಕು. ಆ ತುಳಸಿ ಮಣಿಯನ್ನು ಇಟ್ಕೊಂಡು ಜಪವನ್ನು ಮಾಡಿ ಆ ಜಪವನ್ನು ಆದ ನಂತರ ಗುರುಗಳ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಪ್ರತಿಯೊಬ್ಬರು 84 ಜೀವರಾಶಿಗಳಲ್ಲೂ ವಿಶೇಷವಾಗಿರ್ತಕ್ಕಂಥ ದೊಡ್ಡ ಜನ್ಮ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮ ಬಂದಾಗ ಪ್ರತಿಯೊಬ್ಬರು ವಿಶೇಷವಾಗಿ ಗೋಪಿಚಂದವನ್ನು ಧಾರಣೆಯನ್ನು ಮಾಡಬಹುದು, ತುಳಸಿ ಮಣಿಯನ್ನು ಧಾರಣೆಯನ್ನು ಮಾಡಬಹುದು, ರುದ್ರಾಕ್ಷಿ ಮಣಿಯನ್ನು ಧಾರಣೆಯನ್ನು ಮಾಡಬಹುದು. ಎಲ್ಲ ಅವರವರ ಒಂದೊಂದು ಪಂಗಡಕ್ಕೆ ಒಂದೊಂದು ಏನೇನಿರುತ್ತೋ ಆ ರೀತಿಯಾಗಿ ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ತುಳಸಿ ಮಣಿಯನ್ನು ಧಾರಣೆಯನ್ನು ಮಾಡಿದಾಗ ಆ ತುಳಸಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ ತುಳಸಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಆ ತುಳಸಿ ಪೂಜೆ ಹೇಗೆ ರೀತಿಯಾಗಿ ಮಾಡ್ತೀರೋ ಒಂದು ವರ್ಷದಲ್ಲಿ ನಮಗೆ ಏನೇನು ರೋಗಗಳಿರುತ್ತೆ ಮತ್ತು ಯಾವ ಯಾವ ಸಮಸ್ಯೆಗಳಿರುತ್ತೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ. ತುಳಸಿ ಮನೆಯನ್ನು ಹಾಕಿ ಇಟ್ಕೊಂಡು ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಜಪವನ್ನು ಮಾಡಿ ಆ ಧಾರಣೆಯನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ, ಕೃಷ್ಣಾಯ ನಮಃ ಅಂತಾರೆ. ಈ ಉಡುಪಿ ಕ್ಷೇತ್ರಕ್ಕೆ ಹೋದಾಗ ಈ ಇಸ್ಕಾನಲ್ಲಿರ್ತಕ್ಕಂಥ ಎಲ್ಲರೂ ಕೃಷ್ಣ 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 ಅಂತಾರೆ.
ಹಾಗೆ ನಾವು ಅಷ್ಟೇ ಕೃಷ್ಣ 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 ಎಂದು 3 ಬಾರಿ ನೆನೆದಿರೋ. ಈ 3 ಬಾರಿ ನೆನೆದು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನು ಜಪವನ್ನು ಮಾಡಿ ಅವರು ಹಾಕಿರ್ತಕ್ಕಂಥ ದಾರಿಯಲ್ಲಿ ನಾವೆಲ್ಲ ಹೋದಾಗ ಹಂಸನಾಮಕ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ. ಕಾಮಧೇನು ಅಂದರೆ ಹಸು, ಕಲ್ಪವೃಕ್ಷ ಅಂತಕ್ಕಂಥದ್ದು ತುಳಸಿ ಗಿಡಕ್ಕೆ. ಆ ಗಿಡ ವಿಶೇಷವಾಗಿ ನಮಗೆ ಫಲ ಕೊಡುತ್ತಂತೆ. ಆ ಕಲ್ಪವೃಕ್ಷ 2 ರೀತಿಯಲ್ಲಿ ಕರೀತಾರೆ. ಒಂದು ತೆಂಗಿನಕಾಯಿ ಗಿಡಕ್ಕೆ ಮರಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ, ತುಳಸಿ ವನಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ಅದರಲ್ಲೂ ವಿಶೇಷವಾಗಿ ಯಾವ ಯಾವ ಪಕ್ಷಿ ಯಾವ ಯಾವ ಫಲವು ಕೊಡುತ್ತವೋ ಆ ಫಲಕ್ಕೆಲ್ಲ ವೃಕ್ಷ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ನಮಗೆ ಅವರು ಕಲ್ಪವೃಕ್ಷದಂತೆ ಹಾಗೆ ಕಾಮಧೇನು ಅಂತ ನಮ್ಮೆಲ್ಲರನ್ನು ಬಂದು ಉದ್ಧಾರ ಮಾಡಲಿ ಅಂತೇಳಿ ಆ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾರು ಜಪವು ಮಾಡುತ್ತಾರೋ ಆ ಜಪದ ಫಲ ಅವರವರ ಮನಸ್ಸಿನಲ್ಲಿ ಏನು ಬೇಡಿಕೆ ಇಟ್ಟುಕೊಂಡು ಜಪವನ್ನು ಮಾಡ್ತಾರೋ ಆ ಫಲ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಾರೆ. ಇಂತಹ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ? ಯಾರು ರಾಯರೇ ಅಂತೀರಾ? ಯಾರು ನಾಗಪ್ಪ ಅಂತೀರಾ? ಯಾರು ತಿಮ್ಮಪ್ಪ ಅಂತೀರಾ? ಅವರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರೇ ತಿರುಪತಿಯ ತಿಮ್ಮಪ್ಪ, ಮಂತ್ರಾಲಯ ನಾಗಪ್ಪ. ಇಂಥ ಗುರುಗಳು ವಿಶೇಷವಾದ ಅನುಗ್ರಹವನ್ನು ಮಾಡಿ ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಈಗ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು ಪುಣ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय